ಇವತ್ತು ನನ್ನ ಕಾರ್ ಸರ್ವಿಸಲ್ಲಿ ಇಷ್ಟೆಲ್ಲ ಐಟಮ್ ಚೇಂಜ್ ಮಾಡಬೇಕಂತ ಗೊತ್ತಿರಲಿಲ್ಲ. ಹಾಯ್, ನಾನು ನಿಮ್ಮ KA16 ಹುಡುಗ. ಇವತ್ತಿನ ಬೆಳಿಗ್ಗೆ ಮಳೆ ರಾಯನಿಂದನೇ ದಿನ ಶುರುವಾಯಿತು. ಈ ಮಳೆ ಹಿಡಿದಿರೋದು ನೋಡಿ ಇವತ್ತು ಮಳೆ ಬಿಡಲ್ಲ ಅನ್ನಿಸ್ತು. ಹಾಗಾಗಿ ಕಾರ್ನ ಸ್ಟಾರ್ಟ್ ಮಾಡಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ನಮ್ಮ ಕೇರಳಿ ಗೇಟ್ ಹತ್ರ ಫುಲ್ಲು ನೀರು ಹರಿತಾ ಇತ್ತು. ಈ ಸರ್ವಿಸ್ ರೋಡಲ್ಲಿರೋ ನೀರು ನನ್ನ ಕಾರಿಗಿಂತ ಹೈಟ್ ಹೆಗಿರ್ತಾ ಇತ್ತು. ಅಲ್ಲಿಂದ ನಾನು ನಾನ್ ಸ್ಟಾಪ್ ಡ್ರೈವ್ ಮಾಡಿಕೊಂಡು ನಮ್ಮ ತುಮಕೂರು ಟೊಯೋಟಾ ಶೋರೂಮ್ ಕಡೆ ಬಂದೆ. ಹಾಗೆ ಬಂದ ತಕ್ಷಣ ಬ್ಯಾಟ್ರಿ ಕೂಡ ಚೆಕಪ್ ಮಾಡ್ತಾಯಿದ್ರು. ಅದಾದಮೇಲೆ ಇನ್ಸ್ಪೆಕ್ಷನ್ ಆಯಿತು. ಇನ್ಸ್ಪೆಕ್ಷನ್ ಆದಮೇಲೆ ನನ್ನ ಕಾರ್ನ ಅವರು ಸರ್ವಿಸಿಗೆ ತೊಗೊಂಡೋದ್ರು. ಹಾಗೆ ನಾನು ತಿಂಡಿ ಮಾಡೋಣ ಅಂತೇಳಿ ನಾನು ತಿಂಡಿ ಕಡೆ ಹೊರಟೆ. ತಿಂಡಿಗೆ ಇಡ್ಲಿ ಮತ್ತು ಟೊಮೆಟೊ ಬಾತ್ ತಿನ್ಕೊಂಡು ಮತ್ತೆ ಶೋರೂಮ್ ಕಡೆ ಹೊರಟೆ. ಶೋರೂಮ್ ಹತ್ರ ಹೋದ ತಕ್ಷಣ ಹಾಗೆ ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತು. ಹಾಗೆ ಕಾಫಿ ಆರ್ಡ್ರ್ ಮಾಡಿದ್ದೆ. ಕಾಫಿಗೆ ಶುಗರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋ ಅಷ್ಟರಲ್ಲಿ ನನ್ನ ಕಾರ್ನ ಆಯಿಲ್ ಸರ್ವಿಸ್ಗಂತ ಕಾರ್ನ ಲಿಫ್ಟ್ ಮಾಡ್ತಾಯಿದ್ರು. ಆಯಿಲ್ ಸರ್ವಿಸ್ ಆದಮೇಲೆ ನನ್ನ ಕಾರ್ನ ಫ್ರಂಟ್ ಡಿಸ್ಕ್ ಮತ್ತು ಬ್ರೇಕ್ ಪ್ಯಾಡ್ನ ಚೇಂಜ್ ಮಾಡ್ತಾಯಿದ್ರು. ಹಾಗಾಗಿ ಒಂದ್ಸಲ ವಿಸಿಟ್ ಮಾಡೋ ಅಂತ ಹೇಳಿ ಹೋಗಿದ್ದೆ. ಹಾಗೆ ಹೊಸ ಡಿಸ್ಕ್ ಕೂಡ ಆಲ್ರೆಡಿ ಹಾಕ್ತಾಯಿದ್ರು. ಹಾಗೆ ಕಾರ್ನ ಸಣ್ಣ ಪುಟ್ಟ ಐಟಮ್ ಇನ್ನೂ ಏನಾದರೂ ಹೋಗಿದ್ರೆ ಅದನ್ನು ಹಾಕ್ಬಿಡಿ ಅಂತ ಹೇಳಿ ಅಲ್ಲಿಂದ ನಾನು ಹೊರಟೆ. ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಕಾರು ಸರ್ವಿಸ್ ಮುಗಿಸ್ಕೊಂಡು ಬಂದು ನಿಂತಿತ್ತು. ಕಾರಲ್ಲಿ ಏನೆಲ್ಲ ಚೇಂಜ್ ಆಗಿದೆ ಅಂದರೆ ಫ್ರಂಟ್ ಬ್ರೇಕ್ ಡಿಸ್ಕ್, ಹಾಗೆ ಬ್ರೇಕ್ ಪ್ಯಾಡ್, ಆಯಿಲ್ ಫಿಲ್ಟರ್, ಅಸೆಂಬಲ್ ಕ್ಯಾಪ್, AC ಫಿಲ್ಟರ್ ಮತ್ತೆ ಏರ್ ಫಿಲ್ಟರ್ ಎರಡು ಹಾಕ್ಸಿದ್ದೆ. ಇಷ್ಟೆಲ್ಲ ಹಾಕ್ಸಿದ್ಮೇಲೆ ಬಿಲ್ ಏನು ಕಮ್ಮಿ ಬರುತ್ತಾ, ಸರಿಯಾಗಿ ಬಿಲ್ ಕೂಡ ಹಾಕಿದ್ರು. 17,130 ರೂಪಾಯಿ ಏನೋ ಬಿಲ್ ಬಂತು. ಬಿಲ್ನ ಆನ್ಲೈನ್ ಪೇಮೆಂಟ್ ಮಾಡಿ ರೆಸಿಪ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಬಿಲ್ನ ಕಲೆಕ್ಟ್ ಮಾಡ್ಕೊಂಡು ಕಾರ್ನ ಎತ್ಕೊಂಡು ಸೀದಾ ಗೇಟ್ ಕಡೆ ಹೊರಟೆ. ಶೋರೂಮ್ ಇಂದ ಎಕ್ಸಿಟ್ ಆಗ್ಬೇಕಾದ್ರೆ ಗೇಟ್ ಪಾಸ್ ಕೊಡಬೇಕು. ಹಾಗಾಗಿ ಗೇಟ್ ಪಾಸ್ನ ಕೊಟ್ಟು ಅಲ್ಲಿಂದ ನಾನು ಫ್ಯೂಯಲ್ ಹಾಕಿಸ್ಬೇಕಿತ್ತು ಅಂತ ಹೇಳಿ ಫ್ಯೂಯಲ್ ಹಾಕಿಸ್ಕೊಂಡೆ. ಫ್ಯೂಯಲ್ ಎಲ್ಲ ಹಾಕ್ಸಿದಾದ್ಮೇಲೆ ತುಮಕೂರು ಬಿಟ್ಟೆ. ತುಮಕೂರಿಂದ ಹೋಗ್ತಾ ದಾರಿಲಿ ಇವತ್ತು ಶುಕ್ರವಾರ ಕೂಡ ಆಗಿತ್ತು. ಹಾಗೆ ಕಳ್ಳಂಬೆಳ್ಳ ಹತ್ರ ಮಸೀದಿ ಇತ್ತು. ಅದನ್ನ ನೋಡಿ ಅಲ್ಲೇ ಕಾರ್ನ ಸ್ಟಾಪ್ ಮಾಡಿ ನಮಾಜಿ ಕೂಡ ಮುಗಿಸ್ಕೊಂಡೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.